ನಮಸ್ಕಾರ ವೀಕ್ಷಕರೇ, ಅಮೃತ ಸಿಂಚನ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಈ ಹಿಂದಿನ ಸರಣಿ ಸಂಚಿಕೆಯಲ್ಲಿ ರಾಜಯೋಗದ ಸಕಾರಾತ್ಮಕ ಪ್ರಭಾವಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ. ಅದರಲ್ಲೂ ಆತ್ಮಪ್ರಜ್ಞೆಯ ಒಂದು ವಿಶೇಷತೆಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ. ಆತ್ಮಪ್ರಜ್ಞೆಯಿಂದ ಏನೆಲ್ಲ ನಮಗೆ ಉಪಯೋಗ ಆಗುತ್ತೆ, ಏನೆಲ್ಲ ಲಾಭಗಳಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಆ ಚರ್ಚೆಯನ್ನು ಮುಂದುವರಿಸೋಣ. ಇದ್ರ ಬಗ್ಗೆ ನಮಗೆ ಹೆಚ್ಚಿನ ವಿಷಯಗಳನ್ನು ತಿಳಿಸಿಕೊಡೋದಕ್ಕೆ ರಾಜಯೋಗಿ ರಂಗನಾಥ್ ಅವರು ಬಂದಿದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಣ್ಣವ್ರೆ, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧನ್ಯವಾದಗಳು. ಅಣ್ಣವ್ರೆ, ನೀವು ಈ ಆತ್ಮಪ್ರಜ್ಞೆಯ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ರಿ. ಅದರಿಂದ ಆಗುವಂತಹ ಲಾಭಗಳ ಬಗ್ಗೆ ಅದರಲ್ಲೂ ಕೆಲವನ್ನು ತಿಳಿಸ್ಕೊಟ್ರಿ ಅನಿಸುತ್ತೆ. ಅದರಿಂದ ಮತ್ತೆ ಇನ್ನೇನೆಲ್ಲ ಲಾಭಗಳು ನಮಗೆ ಸಿಗುತ್ತೆ? ರಾಜಯೋಗದ ಅಭ್ಯಾಸ ಅಂದರೆ ಬಹಳ ಯೋಚನೆ ಮಾಡಿ ಯಾವ ವಿದ್ಯೆಯನ್ನು ಕಲಿತಾ ಇದ್ದೀವಿ ಅದರ ಬಗ್ಗೆ ಸೀರಿಯಸ್ನೆಸ್ ಇರಬೇಕು, ಗಂಭೀರತೆ ಇರಬೇಕು. ಸುಮ್ಮನೆ ಹುಡುಗಾಟಿಕೆ ಅಲ್ಲ. ಯಾಕಂದರೆ ಇದರಲ್ಲಿ ವ್ಯಕ್ತಿಯ ಪರಿವರ್ತನೆ ಸಮ್ಮಿಳಿತವಾಗಿದೆ. ವ್ಯಕ್ತಿಯ ಪರಿವರ್ತನೆಯ ಜೊತೆಗೆ ಸಂಪೂರ್ಣ ವ್ಯಕ್ತಿಯ ಜೀವನ ಮತ್ತು ಸಂಪೂರ್ಣ ಒಂದು ಸಮಾಜದ ಪರಿವರ್ತನೆ. ಹೌದು. ಒಬ್ಬ ವ್ಯಕ್ತಿಯ ಪರಿವರ್ತನೆ ಆದರೆ ಸಮಾಜಕ್ಕೆ ಬೇಕಾದಷ್ಟು ಕೊಡುಗೆ ಆಗುತ್ತೆ. ಯಾಕಂದರೆ ವ್ಯಕ್ತಿ ಅಂದರೆ ಏನು ಯೋಚನೆ ಮಾಡ್ತಾನೋ ಅದೇ ಥರ ವ್ಯಕ್ತಿ ಇರ್ತಾನೆ. ಹಾಗಾಗಿ ವ್ಯಕ್ತಿಯ ಬದಲಾವಣೆ, ವ್ಯಕ್ತಿಯ ಪರಿವರ್ತನೆ ಅಂದರೆ ಅವನ ಆಲೋಚನಾ ವಿಧಾನದ ಬದಲಾವಣೆ ಆಗಿಬಿಡಬೇಕು. ಆದರೆ ಅದು ಮೂಲಭೂತವಾದ ಬದಲಾವಣೆ. ಆ ಮೂಲಭೂತವಾದ ಬದಲಾವಣೆ ಹಿನ್ನೆಲೆಯಲ್ಲಿ ಅನೇಕ ನಂಬಿಕೆಯ ವ್ಯವಸ್ಥೆಗಳು ಅಥವಾ ರೂಢಿಗಳು, ಪರಂಪರಾಗತವಾಗಿ ಬಂದಿರತಕ್ಕಂಥ ವಿಧಾನಗಳು, ಜೀವನ ವಿಶೇಷತೆಗಳು ಇವೆಲ್ಲವೂ ಕೂಡ ನಿಧಾನವಾಗಿ ಯಾವುದು ಸರಿ, ಯಾವುದು ತಪ್ಪು ಅಂತ ಆಯ್ಕೆ ಮಾಡ್ಕೊಂಡು ತನ್ನಲ್ಲಿ ಯಾವುದು ಒಳ್ಳೆಯದಿದೆ ಅದನ್ನು ಜೀವನದಲ್ಲಿ ಧಾರಣೆ ಮಾಡೋದೇ ರಾಜಯೋಗ ಆಗುತ್ತೆ. ಯಾಕಂದರೆ ರಾಜಯೋಗದಲ್ಲಿ ಒಬ್ಬ ಮನುಷ್ಯನನ್ನು ರಾಜನನ್ನಾಗಿ ಮಾಡುವಂಥ ಯೋಗ. ರಾಜ ಅಂದರೆ ಕುರ್ಚಿ ಮೇಲೆ ಕೂತ್ಕೊಳ್ಳೋ ರಾಜ ಅಲ್ಲ. ಇವಾಗ ಇದು ಪ್ರಜಾಪ್ರಭುತ್ವ. ಆದ್ದರಿಂದ ತನ್ನ ಮನಸ್ಸಿನ ಮೇಲೆ ನಿಯಂತ್ರಣ ಮಾಡುವಂಥವರು, ಮನಸ್ಸಿನ ಮೇಲೆ ರಾಜ, ಕರ್ಮೇಂದ್ರಿಯಗಳ ಮೇಲೆ ಅಧಿಪತ್ಯ, ತನ್ನ ಪ್ರತಿಯೊಂದು ಚಿಂತನೆಯ ಮೇಲೆ, ಪ್ರತಿಯೊಂದು ನಿರ್ಧಾರದ ಮೇಲೆ ಒಂದು ಪ್ರಭುತ್ವವನ್ನು ಸಾಧಿಸುವಂತಹ ಒಂದು ಕೌಶಲವನ್ನು ಕಲಿಸುವುದು ರಾಜಯೋಗ. ಆದ್ದರಿಂದ ಯಾವುದೇ ವಿಚಾರವನ್ನು ಕಲಿಬೇಕಾದ್ರೆ 3 ವಿಚಾರಗಳು ಬಹಳ ಮುಖ್ಯ. ಇದನ್ನು ಶಾಸ್ತ್ರಗಳಲ್ಲಿ ಏನು ಹೇಳ್ತದೆ ಅಂದರೆ ಶ್ರವಣ, ಮನನ ಮತ್ತು ನಿಧಿಧ್ಯಾಸನ ಅಂತ ಹೇಳ್ತಾರೆ. ಶ್ರವಣ ಅಂದರೆ ಕೇಳೋದು, ಮನನ ಅಂದರೆ ಕೇಳಿದ್ದನ್ನು ಮನನ ಮಾಡೋದು, ನಿಧಿಧ್ಯಾಸನ ಅಂದರೆ ಅದನ್ನು ಜೀವನದಲ್ಲಿ ಪ್ರಾಕ್ಟಿಕಲ್ಲಾಗಿ ತರೋದು, ಅಳವಡಿಸ್ಕೊಳ್ಳೋದು. ಕೇಳೋದು ಎಲ್ಲರೂ ಕೇಳ್ತಾರೆ. ಈಗ ಯಾರು ಒಳ್ಳೆಯ ಭಾಷಣ ಮಾಡ್ತಾ ಇದ್ದಾರೆ ಅಂದರೆ ಕೇಳ್ತಾರೆ, ಅಥವಾ ಯಾವುದಾರೋ ಒಬ್ಬ ಹರಿಕತೆ ಚೆನ್ನಾಗಿದೆ ಅಂದರೆ ಕೇಳ್ತಾ ಇರ್ತಾರೆ. ಆದರೆ ಅದರಲ್ಲಿ ಇರುವಂತಹ ಏನು ಮಾರಲ್ ಇದೆ, ನೈತಿಕತೆ ಇದೆ, ಅದರ ಬಗ್ಗೆ ಆಲೋಚನೆ ಮಾಡೋದಿದೆಯಲ್ಲ, ಅದನ್ನು ಬಹಳ ಕಡಿಮೆ ಜನ ಮಾಡ್ತಾರೆ. ಅಂದರೆ ಮನನ ಮಾಡೋದು. ಮನನ ಮಾಡದೆ ಯಾವುದೂ ಒಳಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಒಂದು ಹಸು ತಾನು ತಿಂದಿದ್ದನ್ನು ಗಬಗಬ ಅಂತ ತಿಂದ್ಬಿಡ್ತದೆ. ಹಸುಗೆ 4 ಹೊಟ್ಟೆ ಇರುತ್ತೆ. ಸೊ ಒಂದೊಂದೇ ಹೊಟ್ಟೆಯಿಂದ ವಾಪಸ್ ತೆಗೆದು ಅದು ಮೆಲ್ಕ್ ಹಾಕುತ್ತೆ. ಮೆಲ್ಕ್ ಹಾಕಿ ರಸವನ್ನು ಅದು ಜೀರ್ಣಿಸ್ಕೊಳ್ಳುತ್ತೆ, ಅದು ರಕ್ತಗತವಾಗುತ್ತೆ. ಹಾಗೆ ಒಬ್ಬ ವ್ಯಕ್ತಿ ಏನು ಕೇಳಿರ್ತಾನಲ್ಲ ಒಳ್ಳೆಯ ವಿಚಾರಗಳು, ಅದನ್ನು ಮನನ ಮಾಡಬೇಕು. ಕೆಟ್ಟದ್ದನ್ನು ಹಾಗೆ ವ್ಯಕ್ತಿ ಮನನ ಮಾಡ್ತಾನೆ. ಬೇರೆಯವ್ರ ಬಗ್ಗೆ ಗೊತ್ತಿರುವಂಥ ವಿಚಾರಗಳನ್ನು ಮನನ ಮಾಡ್ತಾನೆ. ಬೇರೆಯವರು ಇನ್ನೊಬ್ಬರು 3ನೇ ವ್ಯಕ್ತಿಯ ಬಗ್ಗೆ ನನಗೇನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮನನ ಮಾಡ್ತಾನೆ. ನ್ಯೂಸ್ ಪೇಪರ್ ಓದಿ ಅದ್ರಲ್ಲಿ ಬರುವಂಥ ವಿಚಾರಗಳ ಬಗ್ಗೆ ಮನನ ಮಾಡ್ತಾನೆ. ಟಿ ವಿಲಿ ಬರುವಂಥ ವಿಚಾರಗಳ ಮನನ ಮಾಡ್ತಾನೆ. ಮನನ ಮಾಡಿ ಅವನು ಏನು ಮನನ ಮಾಡಿದ್ನೋ ಅದರ ಆಧಾರದ ಮೇಲೆ 4-6 ಜನಕ್ಕೆ ಹೇಳ್ತಾನೆ ಹೀಗಿರ್ಬೋದು ಅಂತ. ನಾವು ಜೀವನವೆಲ್ಲ ಕೂಡ ಬೇರೆ ವಿಚಾರಗಳನ್ನು ಯಾವುದು ನಮಗೆ ಅತ್ಯಂತ ಅಗತ್ಯ ಇಲ್ಲ ಅದನ್ನು ಮನನ ಮಾಡ್ತಾನೆ ನಾವು ಜೀವನ ಕಳೆದುಬಿಟ್ವಿ. ರಾಜಯೋಗ ಏನು ಹೇಳುತ್ತೆ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಮತ್ತು ಆಂತರಿಕವಾದ ಬದಲಾವಣೆ ನೀವು ಬಯಸಬೇಕು ಅಂದರೆ ರಾಜಯೋಗದಲ್ಲಿ ಏನು ಜ್ಞಾನವನ್ನು ಹೇಳ್ಕೊಡ್ತಾರೆ, ಆತ್ಮಜ್ಞಾನವನ್ನು ಹೇಳ್ಕೊಡ್ತಾರೆ, ಆತ್ಮಪ್ರಜ್ಞೆಯ ಬಗ್ಗೆ, ದೇಹ ಪ್ರಜ್ಞೆಯ ಬಗ್ಗೆ ಏನು ಹೇಳ್ಕೊಡ್ತಾರೆ ವಿಚಾರಗಳು, ಇದಕ್ಕೆ ಜ್ಞಾನ ಅಂತ ಹೇಳ್ತಾರೆ. ಈ ಜ್ಞಾನವನ್ನು ಮನನ ಮಾಡಬೇಕು.
ಒಬ್ಬರೇ ಏಕಾಂತದಲ್ಲಿ ಕುಳಿತು ಏಕಾಗ್ರತೆಯಿಂದ ಮನನ ಮಾಡಬೇಕು. ಹೀಗಂದರೆ ಏನು? ಇದು ನನ್ನ ಜೀವನಕ್ಕೆ ಅಪ್ಲೈ ಆಗುತ್ತಾ? ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳಿ ನಾನು? ಇದರ ವಿಧಾನ ಏನು ಅಂತ ಎಲ್ಲ ವಿಚಾರ ಮಾಡಿ 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 ಅವಶ್ಯಕತೆ ಇದ್ದರೆ ಬೇರೆಯವ್ರನ್ನ ಕೇಳಿ ಮನನ ಮಾಡಿಕೊಳ್ಬೇಕು. ಆಮೇಲೆ ಅದನ್ನು ಜೀವನದಲ್ಲಿ ಧಾರಣೆ ಮಾಡಬೇಕು. ಯಾವುದೇ ಜ್ಞಾನ ಇದ್ದರೂ ಕೂಡ ನಿಮಗೆ ಅತ್ಯಂತ ಸುಖ ಕೊಡೋದು ಯಾವುದು ಅಂದರೆ ಜೀವನದಲ್ಲಿ ಧಾರಣೆ ಮಾಡಿದಾಗ. ಕೇಳೋದ್ರಲ್ಲಿ ಸುಖ ಇದೆ, ಮನನ ಮಾಡುವಾಗಲೂ ಸುಖ ಇದೆ, ಆದರೆ ಜೀವನದಲ್ಲಿ ಧಾರಣೆ ಮಾಡಿ ಅದರ ರಿಸಲ್ಟ್ ಗೊತ್ತಾಗುತ್ತಲ್ಲ, ಅದು ನಿಜವಾದಂಥ ಸುಖ ಕೊಡುತ್ತೆ. ಆದ್ದರಿಂದ ರಾಜಯೋಗದಲ್ಲಿ ಬಹಳ ಗಂಭೀರವಾಗಿ ಇದನ್ನು ಪ್ರಯತ್ನಗಳನ್ನು ಮಾಡಬೇಕು ಮತ್ತು ನಿಧಾನವಾಗಿ ಏನು ಕನ್ಫ್ಯೂಷನ್ ಇಲ್ಲದೆ ಇರೋ ಕನ್ಫ್ಯೂಷನ್ ಎಲ್ಲ ಸಮಾಪ್ತಿ ಮಾಡಿಕೊಂಡು ಪ್ರಯತ್ನ ಮಾಡಬೇಕಾಗುತ್ತೆ. ನಾವು ಪ್ರಯತ್ನಗಳನ್ನು ಮಾಡುವಾಗ ಅನೇಕ ಪ್ರಶ್ನೆಗಳು ಬರ್ತವೆ. ನಮ್ಮ ಹಿನ್ನೆಲೆ, ನಾವು ಕಲಿತದ್ದು, ನಮ್ಮ ಬಾಲ್ಯ, ನಮ್ಮ ಪೋಷಕರಿಂದ ಬಂದದ್ದು, ಸಂಘದಿಂದ ಬಂದಿರುವಂಥದ್ದು, ಹಿಂದಿನ ಜನ್ಮದಿಂದ ಬಂದಿರುವಂಥದ್ದು, ಇವೆಲ್ಲ ಸಂಸ್ಕಾರಗಳು ಒಳಗೆ ಸೇರ್ಕೊಂಬಿಟ್ಟಿವೆ. ಅವು ನಮಗೆ ಪ್ರಶ್ನೆಗಳನ್ನು ಹಾಕ್ತಾ ಇರ್ತವೆ. ಇದೆಲ್ಲ ಯಾಕೆ ನಂಬ್ತೀಯಾ? ಇದು ಹೀಗಲ್ಲ, ಹಾಗೆ, ಆ ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ, ಈ ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ, ಇದು ಸರಿ ಇರ್ಬೋದು, ಇದು ತಪ್ಪಿರ್ಬೋದು ಅಂತ ನನ್ನ ಮನಸ್ಸು ನನಗೆ ಪ್ರಶ್ನೆ ಹಾಕಿ ನನ್ನನ್ನು ಏನಾದರೂ ಧ್ಯಾನ ಕೂತಿದ್ರೆ ಎಬ್ಬಿಸ್ಬಿಡುತ್ತೆ. ಅದು ಕೂತ್ಕೊಳ್ಳೋ ಸರಿ ಇಲ್ಲ, ನೀನು ಎದ್ದೋಗು ಅಂತ ಹೇಳ್ಕೊಡುತ್ತೆ. ಅದನ್ನು ನಾನು ಗೆಲ್ಲಬೇಕು, ನನ್ನ ಮನಸ್ಸನ್ನು ನಾನು ಗೆಲ್ಲಬೇಕು ಮತ್ತು ನಾನು ಮಾಡುವಂಥದ್ರಲ್ಲಿ ನನಗೆ ನಂಬಿಕೆ ಇರಬೇಕು. ನಂಬಿಕೆ ಬರಬೇಕಂದ್ರೆ ಅದು ಎಷ್ಟು ತಾತ್ವಿಕವಾಗಿದೆ ಅನ್ನೋ ತಿಳ್ಕೊಬೇಕು, ಲಾಜಿಕಲ್ ಆಗಿದೆ ಅಂತ. ಯಾಕೆಂದರೆ ಲಾಜಿಕಲ್ ಆಗದೇ ಬುದ್ಧಿ ಒಪ್ಪೋದಿಲ್ಲ ಯಾವುದನ್ನು. ವೈಜ್ಞಾನಿಕವಾಗಿರಬೇಕು ಮತ್ತು ಲಾಜಿಕಲ್ ಆಗಿರಬೇಕು. ಹಾಗೆ ಅಂತಹ ವಿಚಾರಗಳನ್ನು ಒಳಗಡೆ ಹಾಕ್ಕೊಂಡು ಮನನ ಮಾಡಿ 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 ಅದನ್ನು ನಿಧಾನವಾಗಿ ಜೀವನದಲ್ಲಿ ತರುವಂಥ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಮಾಡ್ತಾ ಹೋದಾಗ ಅದು ಪಕ್ಕಾ ಆಗ್ತಾ ಹೋಗುತ್ತೆ. ಹೀಗೆ ವ್ಯಕ್ತಿಯಲ್ಲಿ ಒಳಗಡೆ ಹೋದಂತಹ ಈ ಔಷಧ, ಈ ಜ್ಞಾನವೆಂಬ ಔಷಧ, ವಿಚಾರಗಳ ಔಷಧ ಒಳಗಡೆ ಹೋದಾಗ ಕೆಲಸ ಮಾಡೋಕ್ಕೆ ಶುರು ಮಾಡ್ತದೆ. ಹೇಗೆ ಮಾಡ್ತದೆ ಅಂದರೆ ಕೆಲಸ ಇದು ಬೇಡವಾದದ್ದನ್ನು ತೆಗೆದು ಬೇಕಾದದ್ದನ್ನು ಮಾತ್ರ ಇಟ್ಕೊಳ್ಳುವಂಥದ್ದು, ಕಹಿಯೆಲ್ಲ ತೆಗೆದು ಸಿಹಿ ಮಾತ್ರ ಒಳಗಡೆ ಇಟ್ಕೊಳ್ಳುವಂಥದ್ದು, ಅನವಶ್ಯಕವಾದದ್ದು ತೆಗೆದು ಅವಶ್ಯಕವಾಗಿರೋದು ಮಾತ್ರ ಇಟ್ಕೊಳ್ಳುವಂಥದ್ದನ್ನು ಈ ಔಷಧ ಮಾಡುತ್ತೆ. ಮತ್ತು ವ್ಯಕ್ತಿಯಲ್ಲಿ ಇರುವಂತಹ ಮಾನಸಿಕವಾದಂತಹ ರೋಗಗಳಿದಾವಲ್ಲ, ಆ ರೋಗಗಳೆಲ್ಲ ನಿಧಾನ ಹೋಗೋಕ್ಕೆ ಶುರುವಾಗುತ್ತೆ. ವ್ಯಕ್ತಿ ಒಳಗಡೆಯಿಂದ ಸ್ವಚ್ಛವಾಗ್ತಾ ಹೋಗ್ತಾನೆ, ಮನಸ್ಸು ಸ್ವಚ್ಛವಾಗ್ತಾ ಹೋಗುತ್ತೆ. ಆದ್ದರಿಂದ ಆತ್ಮಪ್ರಜ್ಞೆ ನಾವು ಅಭ್ಯಾಸ ಮಾಡಿದಾಗ ನಮ್ಮ ಜೀವನದಲ್ಲಿ ಇದು ಸಾಧ್ಯವೇ ಅಂತ ಅನೇಕರು ಕೇಳ್ಬೋದು. ಅಯ್ಯೋ, ನಾನು ಆಫೀಸ್ಗೆ ಹೋಗ್ತೀನಿ, ನಾನು ಆಫೀಸಲ್ಲಿ ಆತ್ಮ ಅಂತ ಕೂತ್ಕೊಳ್ಳೋಕ್ಕಾಗುತ್ತೆ ಎಲ್ಲಾದರೂ? ಬೇರೆ ಜೊತೆ ಮಾತಾಡುವಾಗ ನಾನು ಆತ್ಮಪ್ರಜ್ಞೆಯಲ್ಲಿ ಹೆಂಗೆ ಮಾತಾಡಲಿ ಅಂತ ಕೇಳ್ತಾರೆ. ಇದು ಸಾಧ್ಯ ಅಲ್ಲ ಅನ್ನೋದಕ್ಕಿಂತ ಮನಸ್ಸು ಮಾಡಿದ್ರೆ ಆಗುತ್ತೆ ಅನ್ನೋದನ್ನು ನಾವು ಅಭ್ಯಾಸ ಮಾಡಬೇಕು. ಮನಸ್ಸು ಮಾಡಿಲ್ಲ ಅಂದರೆ ಅದು ಅಸಾಧ್ಯನೇ ಆಗುತ್ತೆ. ಯಾಕೆಂದರೆ ವ್ಯವಹಾರದಲ್ಲಾಗಲಿ ಅಥವಾ ಮಾತುಕತೆಯಲ್ಲಾಗಲಿ ಅಥವಾ ಕರ್ಮ ಮಾಡುವಲ್ಲಾಗಲಿ ನಾವು ಅದರ ಪ್ರಜ್ಞೆಯಲ್ಲಿ ಬಂದುಬಿಡ್ತೀವಿ. ಮಾತಿನ ಪ್ರಜ್ಞೆ, ಕರ್ಮದ ಪ್ರಜ್ಞೆ, ವ್ಯವಹಾರದ ಪ್ರಜ್ಞೆಯಲ್ಲಿ ಬಂದುಬಿಟ್ಟು ಆತ್ಮಪ್ರಜ್ಞೆ ಮರ್ತೋಗ್ಬಿಡ್ತೀವಿ. ಈಗ ಪುನಃ ನಾವು ಎಳ್ಕೊಂಡು ಬರಬೇಕು. ಕರ್ಮ ಮಾಡಬೇಕಾದ್ರೆ ನಾನು ಕರ್ಮ ಕಾನ್ಷಿಯಸ್ ಆಗಿಬಿಟ್ರೆ, ಸೋಲ್ ಕಾನ್ಷಿಯಸ್ ಬರದೆ ಕರ್ಮ ಕಾನ್ಷಿಯಸ್ ಆಗಿಬಿಟ್ರೆ, ಅದನ್ನು ಕರ್ಮ ಕಾನ್ಷಿಯಸ್ನಿಂದ ಸೋಲ್ ಕಾನ್ಷಿಯಸ್ಸಿಗೆ ಎಳ್ಕೊಂಡು ಬರಬೇಕು. ನಾನು ಎಳ್ಕೊಂಡು ಬರಬೇಕು ಅಂದರೆ ನನ್ನ ಪ್ರಜ್ಞೆಯಲ್ಲಿ ಬೇಕಾದಂಥ ಬದಲಾವಣೆಗಳನ್ನು ಆಂತರಿಕವಾಗಿ ಮಾಡ್ಕೋಬೇಕು. ನಾನು ಕೆಲಸ ಮಾಡ್ತಾಯಿದ್ದೀನಿ ನಿಜ, ಆದರೆ ನಾನು ಆತ್ಮ ಅಂತ ತಿಳಿದು ಆತ್ಮಪ್ರಜ್ಞೆಯಲ್ಲಿ ಖಂಡಿತ ಮಾಡ್ಬೋದು ಈ ಕೆಲಸ. ಮಾಡಿ ತೋರಿಸಿದವರು ಇದ್ದಾರೆ, ತಮ್ಮ ಜೀವನ ಪರ್ಯಂತ ಇದನ್ನು ಮಾಡಿದವರು ಇದ್ದಾರೆ. ಹಾಗಾಗಿ ನಾನು ಇದನ್ನು ಮಾಡ್ಬೋದು. ಯಾಕೆ ಮಾಡಬೇಕು ಹೀಗೆ? ಪ್ರಪಂಚ ಎಲ್ಲ ಕರ್ಮ ಸೋಲ್ ಕಾನ್ಷಿಯಸ್ನೆಸ್ಸಲ್ಲಿ ಹೋಗ್ತಾ ಇದೆ, ನಾನು ಮಾತ್ರ ಸೋಲ್ ಕಾನ್ಷಿಯಸ್ ಯಾಕೆ ಹೋಗಬೇಕು ಅಂದರೆ ಅದರ ಬೆನಿಫಿಟ್ ಇದೆ. ಏನು ಬೆನಿಫಿಟ್ ಇದೆ ಅಂದರೆ, ನಾನು ಆತ್ಮಪ್ರಜ್ಞೆಯಲ್ಲಿ ಮಾಡಿದಂತಹ ಕೆಲಸಗಳಲ್ಲಿ ಬರುವಂತಹ ಪ್ರತಿಫಲ ಇದೆಯಲ್ಲ, ಅದು ನನ್ನ ಸಂಸ್ಕಾರಕ್ಕೆ ಒಳ್ಳೇದು ಮಾತ್ರ ಹೋಗ್ತಾ ಇರುತ್ತೆ. ಯಾಕೆಂದರೆ ಸೋಲ್ ಕಾನ್ಷಿಯಸ್ಸಲ್ಲಿ ಮಾಡುವುದೆಲ್ಲವೂ ಒಳ್ಳೆಯ ಕೆಲಸವೇ ಆಗ್ತಾ ಹೋಗುತ್ತೆ. ಬಾಡಿ ಕಾನ್ಷಿಯಸ್ಸಲ್ಲಿ ಮಾಡೋದು ಕೆಲವು ಸಾರಿ ತಪ್ಪಾಗ್ಬೋದು, ಕೆಲವು ಸಾರಿ ಬೇಡದೇ ಇರೋ ಕರ್ಮನೂ ಮಾಡಿಬಿಡ್ಬೋದು ನಾವು. ಅದರ ಪ್ರತಿಫಲ ನಮಗೆ ಬರುತ್ತೆ ಅಲ್ವಾ. ಆದ್ದರಿಂದ ನಾವು ಸೇಫ್ಟಿ ಫಸ್ಟ್ ಅಂತೀವಲ್ವ. ಸೇಫ್ಟಿ ಫಸ್ಟ್ ಆಗಬೇಕಂದ್ರೆ, ನಮ್ಮನ್ನು ಪ್ರೊಟೆಕ್ಷನ್ ಮಾಡ್ಕೋಬೇಕು ಅಂದರೆ ಆತ್ಮಪ್ರಜ್ಞೆಯಲ್ಲಿ ಮಾಡೋದು ಒಳ್ಳೆಯದು. ಇನ್ನೊಂದು ಬಹಳ ನಾವು
ನಕಾರಾತ್ಮಕವಾದ ಅಂಶಗಳಿಗೆ ಬಹಳ ಬೇಗ ಈಡಾಗ್ಬಿಡ್ತೀವಿ. ಅದರ ಒಂದು ಪ್ರಭಾವ ಬೇಗ ಬೀಳುತ್ತೆ. ಈಗ ತಕ್ಷಣ ಯಾರು ಏನಾರು ಹೇಳಿದ್ರೆ ತಕ್ಷಣ ರಿಯಾಕ್ಟ್ ಮಾಡ್ತೀವಿ. ಅವರು 1 ಹೇಳಿದ್ರೆ ನಾನು 2 ಮಾತಾಡ್ತೀನಿ, ಅವ್ರು 4 ಹೇಳಿದ್ರೆ ನಾನು 8 ಮಾತಾಡ್ತೀನಿ. ಯಾಕೆ ನನಗೂ ಮಾತಾಡೋದು ಗೊತ್ತು, ಅವರೊಬ್ಬರಿಗೆ ಗೊತ್ತಿರೋದು ಮಾತಾಡೋದು, ನಾನು ಮಾತಾಡಿ ತೋರಿಸ್ತೀನಿ. ಹೀಗೆ ನಾವು ಇದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಮತ್ತು ಮನೆಯಲ್ಲೂ ಕೂಡ ಹಾಗೆ ಹೇಳ್ಕೊಟ್ಟಿರ್ತಾರೆ, ಯಾರು ಮಾತಾಡೋದು ಸುಮ್ಮನೆ ಇರಬೇಡ, ಕೊಡೋ ಸರಿಯಾಗಿ ಅಂತ ಹೇಳ್ಕೊಟ್ಟಿರ್ತಾರೆ. ಅದೇನಾಗುತ್ತೆ, ನನಗೆ ಒಂಥರ ಪುಷ್ಟಿ ಸಿಕ್ಬಿಟ್ಟಿರುತ್ತೆ. ಸೊ ಯಾರೇ ನನ್ನನ್ನು ವಿರೋಧ ಮಾಡಿದ್ರು ಕೂಡ ಅಥವಾ ನನಗೆ ತೊಂದರೆ ಕೊಟ್ಟರೆ ಅವ್ರಿಗೆ ನಾನು ಬಿಡಲ್ಲ. ನಾನು ಅದನ್ನು ಅವ್ರಿಗೆ ಕೊಟ್ಟೇ ತೀರ್ತೀನಿ. ಅವ್ರೇನು ಕೊಟ್ಟಿದ್ದಾರೋ ಅದಕ್ಕೆ ಹಿಂದಿರುಗಿ ಕೊಡ್ತೀನಿ. ಇದು ಅಭ್ಯಾಸ ಆಗ್ಬಿಟ್ಟಿರ್ತದೆ. ಕೊಡ್ಬೋದು, ತೊಂದರೆ ಇಲ್ಲ. ಆದರೆ ಯಾವ ಭಾವನೆಯಿಂದ ಕೊಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗೋಗುತ್ತೆ. ಕೊಡಿ ಪರವಾಗಿಲ್ಲ, ಆದರೆ ಯಾವಾಗ ಕೊಡ್ತೀರಾ, ಹೇಗೆ ಕೊಡ್ತೀರಾ, ಎಷ್ಟು ಕೊಡ್ತೀರಾ, ಯಾವ ಭಾವನೆಯಿಂದ ಕೊಡ್ತೀರಾ, ನಿಮ್ಮ ಮನಸ್ಸೇನು ಕೆಲಸ ಮಾಡ್ತಾಯಿದೆ ಒಳಗಡೆ, ನಿಮ್ಮ ನಾಲಿಗೆ ಏನು ಕೆಲಸ ಮಾಡ್ತಾಯಿದೆ, ಇದರ ಬಗ್ಗೆ ಎಲ್ಲ ಗಮನ ಇದೆಯಾ, ಏನು ಹೇಗೆ ನೋಡ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಅದಕ್ಕಿಂತ ನಾವು ಕೊಡೋದ್ರಿಂದ ಅದರ ಪ್ರಭಾವ ನಮ್ಮ ಮೇಲೆ ಏನಾಗುತ್ತೆ ಆಗುತ್ತಲ್ವಾ. ಅದರಿಂದ ಅದನ್ನು ಒಂಥರ ಹಿಂಸೆ ತಾನೆ. ಈಗ ಮಾತಿನಿಂದನೂ ಕೂಡ ಹಿಂಸೆ ಕೊಡ್ಬೋದಲ್ಲ. ಅದರಲ್ಲಿ ನಾವೆಲ್ಲ ನಿಷ್ಣಾತರು. ಯಾವ ವ್ಯಕ್ತಿಗೆ ಯಾವ ಮಾತಾಡಿದ್ರೆ ಎಲ್ಲಿ ತೊಂದರೆ ಆಗುತ್ತೆ, ಎಲ್ಲಿ ನೋವಾಗುತ್ತೆ ಅಂತ ನಾವು ಎಕ್ಸ್ಪರ್ಟ್ಸು ಎಲ್ಲ ಕಂಡುಕೊಂಡ್ಬಿಟ್ಟಿರ್ತೀವಿ. ಸೊ ಆ ವ್ಯಕ್ತಿನ ಏನಾದರೂ ಸ್ವಲ್ಪ ಡಿಸ್ಟರ್ಬ್ ಮಾಡಬೇಕು ಅಂದರೆ ಆ ಶಬ್ದ ಹೇಳ್ಬಿಟ್ರೆ ಸಾಕು, ಡಿಸ್ಟರ್ಬ್ ಆಗಿಬಿಡ್ತಾರೆ ಅವರು. ಅದು ನಮಗೆ ಗೊತ್ತಿರುತ್ತೆ. ಸೊ ಮಾತಿನಲ್ಲಿ ನಾವು ಬೇರೆಯವ್ರಿಗೆ ಹಿಂಸೆ ಕೊಡೋದು ಜಾಸ್ತಿ. ಅದಕ್ಕೆ ಯಾವಾಗಲೂ ಕೂಡ ಒಂದು ಆ್ಯಕ್ಷನ್ಗೆ ಒಂದು ರಿಯಾಕ್ಷನ್ ಇದ್ದೇ ಇರುತ್ತೆ. ಆ್ಯಕ್ಷನ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಅದು ಮಾತುಗೂ ಅನ್ವಯ ಆಗುತ್ತೆ, ಇಲ್ಲ ಅಂತ ಇಲ್ಲ. ಆದರೆ ಬೇರೆಯವರು ನನಗೆ ಹೀಯಾಳಿಸ್ತಾರೆ ಅಥವಾ ನನ್ನ ನಿಂದನೆ ಮಾಡ್ತಾರೆ ಅಥವಾ ನನಗೆ ಅಪಮಾನ ಮಾಡಿರ್ಬೋದು, ಯಾರೇ ಹೀಗೆ ಮಾಡಿರ್ಬೋದು. ಆದರೆ ತಕ್ಷಣ ಹಾಗೆ ನಾನು ಪ್ರತಿಸ್ಪಂದನೆ ಕೊಡೋದು ಸರಿನಾ, ರಿಯಾಕ್ಷನ್ ಮಾಡೋದು, ಪ್ರತಿಕ್ರಿಯೆ ಕೊಡೋದು ಸರಿನಾ ಅಂತ ಯೋಚನೆ ಮಾಡಬೇಕು. ಕೆಲವು ಕ್ಷುಲ್ಲಕ ವಿಚಾರಗಳಿರ್ತವೆ, ಅದನ್ನು ಅಸಡ್ಡೆ ಮಾಡಿ ಸುಮ್ಮನೆ ಇರೋದು ಒಳ್ಳೆಯದು. ಆದರೆ ಕೆಲವಕ್ಕೆ ನಾವು ರಿಯಾಕ್ಷನ್ ಮಾಡಬೇಕಾಗುತ್ತೆ. ಆವಾಗ ರಿಯಾಕ್ಷನ್ ಮಾಡುವಾಗ ಸ್ವಲ್ಪ ಒಂದು ಕ್ಷಣ ಆಲೋಚನೆ ಮಾಡಿ ನಾವು ರಿಯಾಕ್ಷನ್ ಮಾಡೋದ್ರ ಬದಲು ರೆಸ್ಪಾಂಡ್ ಮಾಡಬೇಕು. ರೆಸ್ಪಾಂಡ್ ಮಾಡೋದು ಬೇರೆ, ರಿಯಾಕ್ಷನ್ ಮಾಡೋದು ಬೇರೆ. ಈಗ ವಿಧಾನ ಏನು ಅಂದರೆ, ರಿಯಾಕ್ಷನ್ ಅಂದರೆ ಏನು, ತಕ್ಷಣ ಮಾತಾಡ್ಬಿಡೋದು. ಅವ್ರು ಹಂಗಂದ್ರಲ್ವಾ, ನಿಮ್ಮ ಬಗ್ಗೆ ನಂಗೆ ಗೊತ್ತಿಲ್ವಾ, ನಾನು ಹೇಳ್ತೀನಿ ಅಂತ ಹೇಳ್ಬಿಡೋದು ರಿಯಾಕ್ಷನ್. ರೆಸ್ಪಾಂಡ್ ಮಾಡೋದು ಅಂದರೆ ನಾನು ಹೇಳುವಂಥ ವಿಧಾನದಲ್ಲಿ ಬದಲಾವಣೆ ಇರುತ್ತೆ ಮತ್ತು ಶಬ್ದಗಳನ್ನು ಆಯ್ಕೆ ಮಾಡಿ ಉಪಯೋಗಿಸಿರ್ತೀನಿ ಮತ್ತು ನನ್ನ ಮಾತಿನಿಂದ ಅವರಿಗೆ ಹಿಂಸೆ ಆಗದೇ ಇರೋ ಥರ ನಾನು ರೆಸ್ಪಾಂಡ್ ಮಾಡಿರ್ತೀನಿ. ಆದ್ದರಿಂದ ಇದರಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡ್ಕೋಬೋದು ನಾವು. ಅದಕ್ಕೆ ಸೋಡಾ ಅಂತ ಹೇಳ್ತಾರೆ, SODA. ಯಾರು ಏನಾರು ಅಂದರೆ ಈ ಸೋಡಾ ಅಪ್ಲೈ ಮಾಡ್ಕೋಬೇಕು. ಅಥವಾ ಸೋಡಾ ಕೊಡಿರಿ ಅಂತ ಹೇಳ್ತೀನಿ. ಸೋಡಾ ಕೊಡಿರಿ ಅಂದರೆ ಸ್ಟಾಪ್, S ಅಂದರೆ ಅಬ್ಸರ್ವ್, O, D ಅಂದರೆ ಡಿಸೈಡ್, A ಅಂದರೆ ಆ್ಯಕ್ಟ್. ಸ್ಟಾಪ್, ಅಬ್ಸರ್ವ್, ಡಿಸೈಡ್ ಆ್ಯಂಡ್ ಆ್ಯಕ್ಟ್. ಸೊ ಸೋಡಾ ಜ್ಞಾಪಕ ಇರಬೇಕು ನಮಗೆ. ಯಾರು ಏನಾದ್ರು ಹೇಳಿದ ತಕ್ಷಣ ರಿಯಾಕ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಸ್ಟಾಪ್ ಆಗಬೇಕು. ಒಂದು ಕ್ಷಣ ಸ್ಟಾಪ್ ಮಾಡಬೇಕು, ಅಬ್ಸರ್ವ್ ಮಾಡಬೇಕು. ಆ ವ್ಯಕ್ತಿ ಹೇಗೆ, ಏನು ಅವಶ್ಯಕತೆ ಇದೆಯಾ, ರೆಸ್ಪಾಂಡ್ ಮಾಡೋ ಅವಶ್ಯಕತೆ ಇದೆಯಾ, ನಿರ್ಲಕ್ಷ್ಯ ಮಾಡ್ಬೋದಾ, ನಿರ್ಲಕ್ಷ್ಯ ಮಾಡೋಂಗಿದ್ರೆ ಮಾಡಿಬಿಡಿ. ಯಾಕೆಂದರೆ ಆ ವ್ಯಕ್ತಿ ಅಭ್ಯಾಸನೇ ಎಲ್ಲರನ್ನೂ ಕಾಮೆಂಟ್ ಮಾಡೋದು, ಎಲ್ಲರನ್ನೂ ಬೈಯೋದು ಅಭ್ಯಾಸ ಇರೋರಿಗೆ ರಿಯಾಕ್ಷನ್ ಮಾಡಿ ಏನು ಪ್ರಯೋಜನ ಇಲ್ಲ. 10 ನಿಮಿಷ ಆದಮೇಲೆ ಪುನಃ ಅದೇ ಥರ ಮಾತಾಡ್ತಾರೆ. ಅವರ ಅಭ್ಯಾಸವೇ ಆಗಿರುತ್ತೆ. ಸೊ ದೆನ್ ಯು ಹ್ಯಾವ್ ಟು ಡಿಸೈಡ್, ಒಂದು ಕ್ಷಣದಲ್ಲಿ ನಾನು ಹೇಗೆ ಮಾತಾಡಲಿ ಅವ್ರ ಹತ್ರ, ದೆನ್ ಆ್ಯಕ್ಟ್. ಸೊ ಇದೊಂದು ಸೂಚನೆ, ಮಾರ್ಗದರ್ಶಿ ಸೂಚನೆ. ಇದನ್ನು ನಾವು ಅಭ್ಯಾಸ ಮಾಡ್ಕೋಬೋದು ಮತ್ತು ಅದಕ್ಕೇನು ಜಾಸ್ತಿ ಟೈಮ್ ಬೇಕಾಗಲ್ಲ. ಒಂದು ಕ್ಷಣದಲ್ಲಿ ಮನಸ್ಸು ಎಷ್ಟು ಫಾಸ್ಟಾಗಿದೆ ಅಂದರೆ, ಒಂದು ಕ್ಷಣದಲ್ಲಿ ಏನು ಹೇಳಬೇಕು, ಹೆಂಗೆ ಹೇಳಬೇಕು, ಎಷ್ಟು ಹೇಳಬೇಕು, ಯಾವಾಗ ಹೇಳಬೇಕು, ಪಟಾರ ಅಂತ ಹೇಳ್ಬೋದು. ಸಾಧ್ಯವಾದರೆ ನಾನು ಸ್ವಲ್ಪ ಹೊತ್ತು ತಡೆ ಹಿಡಿದು ಆ ವ್ಯಕ್ತಿ ಕೂಲ್ ಆದಮೇಲೆ ಆ ವ್ಯಕ್ತಿ ಜೊತೆ ಮಾತಾಡ್ಬೋದಾ, ಅದನ್ನು ನೋಡ್ಬೋದು. ಅದು ಒಂದು ಗೇಟ್ ಓಪನ್ ಇಟ್ಕೊಂಡಿರ್ಬೇಕು ನಾವು. ಅದು ಒಂದು ಆಪ್ಷನ್ ಇದೆ. ಸೊ ಹಾಗಾಗಿ ಅವರು ಸ್ವಲ್ಪ ಮಾತಾಡ್ಕೊಳ್ಳಿ, ಆಮೇಲೆ ಇವ್ರ ಹತ್ರ ಮಾತಾಡ್ತೀನಿ ಅಂತ ನಾವು ನೋಡಿಕೊಂಡು ಅವ್ರು ಕೂಲ್ ಆದಮೇಲೆ, ನೋಡಪ್ಪ ಈಗೆಲ್ಲ ಹೇಳ್ತೀಯಲ್ಲ ಹೇಗೆ ಏನು ಅಂತ ಕಾಮಾಗಿ ಕೂಲಾಗಿ ಅವ್ರ ಜೊತೆ ವ್ಯವಹರಿಸ್ಬೋದು. ಆವಾಗ ಅವರು ಸ್ವಲ್ಪ ಕೇಳೋ ಮನೋಭಾವ ಇರುತ್ತೆ. ಇಲ್ಲವಾದರೆ ಆ ಕೋಪದಲ್ಲಿ ಎಷ್ಟು ಕುದೀತಾ ಇರ್ತಾರೆ ಅಂದರೆ, ಆ ಕೋಪದಲ್ಲಿ ಏನು ಹೇಳ್ತೀವಿ ಅನ್ನೋದೇ ಗೊತ್ತಾಗಲ್ಲ.
ಮತ್ತು ಇವ್ರಿಗೆ ನೋವಾಗ್ತಾಯಿದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ನನಗೆ ನೋವಾಗಿದೆ ನಿಜ, ಆದರೆ ನನ್ನ ನೋವನ್ನು ನಾನು ಹಾಗೇ ಅವರಿಗೆ ನೋವು ಕೊಟ್ಟು ತೀರ್ಮಾನ ಮಾಡ್ಕೋಬೇಕು ಅಂತ ಏನೂ ಇಲ್ಲ, ಎಲ್ಲೂ ಹೇಳಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಇದು ನಮ್ಮ ನಿಶ್ಶಕ್ತತೆ ಅಲ್ಲ. ತುಂಬ ಜನ ತಿಳ್ಕೊಂಬಿಡ್ತಾರೆ ಅಂದರೆ ನಿಶ್ಶಕ್ತತೆ ಇವ್ನು ಯಾವಾಗ ಹೇಳೋದು ಸುಮ್ಮನೆ ಕೂತಿರ್ತಾನೆ ಶಾಂತಿ ಶಾಂತಿ ಅಂತ. ಹಾಗಲ್ಲ. ಶಾಂತಿ ಅಂದರೆ ನಿಷ್ಕ್ರಿಯತೆ ಅಲ್ಲ. ಶಾಂತಿ ಅಂದರೆ ಪ್ರೋಆ್ಯಕ್ಟಿವ್ ಆಗಿರುವಂಥದ್ದು. ನಾನೇ ಬೇಕಾದಂಥ ವಿಚಾರವನ್ನು ಅವ್ರಿಗೆ ಹೇಳುವಂಥದ್ದು, ಮತ್ತು ಅವ್ರಿಗೆ ಅವರ ಮನಸ್ಸಿಗೆ ಬೇಸರ ಮಾಡದೆ ಮಾತನಾಡುವಂಥ ಕೌಶಲ ಇರುವುದೇ ಶಾಂತಿ. ಆದ್ದರಿಂದ ನಾನು ಸ್ಟಾಪ್ ಮಾಡಿ ಅಬ್ಸರ್ವ್ ಮಾಡಿ ಡಿಸೈಡ್ ಮಾಡಿ ಆ್ಯಕ್ಟ್ ಮಾಡುವಷ್ಟರಲ್ಲಿ ನನ್ನ ಮನಸ್ಸು ಶಾಂತವಾಗಿರುತ್ತೆ. ಮತ್ತು ಡಿಸೈಡ್ ಮಾಡ್ತೀನಿ ಕರೆಕ್ಟಾಗಿ. ನನ್ನ ಮನಸ್ಸು ಹೇಳುತ್ತೆ ಹೀಗೆ ಬೇಡ, ಹೀಗೆ ಮಾಡೋಣ, ಆಮೇಲೆ ಮಾಡೋಣ ಅಂತ, ನಾಳೆ ಮಾಡೋಣ. ಅದಕ್ಕೆ ಒಂದು ಮಾತು ಹೇಳ್ತಾರಲ್ಲ, ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಶಾಂತ ಆದಮೇಲೆ ಶಾಂತವಾದ್ಮೇಲೆ ಬಂತು ಅಂತ. ಹಾಗೆ ಎಷ್ಟೋ ಜನ ಅಧಿಕಾರಿಗಳು ಏನು ಮಾಡ್ತಾರೆ, ನಾವು ನೋಡಿರೋ ಹಾಗೆ ಯಾರ ಮೇಲೆ ಆ್ಯಕ್ಷನ್ ತೊಗೋಬೇಕು, ಏನೋ ತಪ್ಪು ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ, ತುಂಬ ಕೋಪ ಬಂದುಬಿಟ್ಟಿದೆ, ಆರ್ಗನೈಸೇಷನ್ ಮೇಲೆ ತುಂಬ ರಾಂಗ್ ಇಂಪ್ರೆಷನ್ ಹೋಗ್ಬಿಟ್ಟಿದೆ. ಈಗ ಅವ್ರಿಗೆ ನಾನು ಬುದ್ಧಿ ಕಲಿಸ್ಬೇಕು. ಏನು ಮಾಡೋದು, ಒಂದು ಲೆಟ್ರು ಡ್ರಾಫ್ಟ್ ಮಾಡಿಬಿಟ್ಟು ಟೈಪ್ ಮಾಡಿಸಿ ಇನ್ನೇನು ಸೈನ್ ಮಾಡಬೇಕು, ಇವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು, ಅಂದರೆ ಇವ್ರಿಗೆ ಸಸ್ಪೆಂಡ್ ಮಾಡಬೇಕು ಅಥವಾ ಅವ್ರದ್ದು ಎನ್ಕ್ವೈರಿಗೆ ಹಾಕಬೇಕು, ಇಲ್ಲ ಅಂದರೆ ಅವ್ರದ್ದು ಬೇರೆ ಏನಾದರೂ ತೀರ್ಮಾನ ತೊಗೋಬೇಕು ಅಂದರೆ ತಕ್ಷಣ ಸೈನ್ ಮಾಡೋದ್ರ ಬದಲು ಒಳಗಡೆ ಇಟ್ಟು ಡ್ರಾನಲ್ಲಿ ಒಂದು ದಿವಸ ಯೋಚನೆ ಮಾಡಿ ಆಮೇಲೆ ತೆಗೆದು ಅವಶ್ಯಕತೆ ಇದ್ದರೆ ಸೈನ್ ಮಾಡಿಲ್ಲ ಅಂದರೆ ಹರಿದಾಕ್ಬಿಡ್ಬೋದು. ಅಷ್ಟೊತ್ತಿ ನಮ್ಮ ಮನಸ್ಸು ಸಹ ತಿಳಿಯಾಗಿರುತ್ತೆ. ಯೋಚನೆ ಮಾಡಬೇಕು ನಾವು. ಆ ವ್ಯಕ್ತಿ ಯಾಕೆ, ಅವನ ಹಿನ್ನೆಲೆ ಏನೂ ಗೊತ್ತಿರಲ್ಲ ನಮಗೆ. ಮನೆಯಲ್ಲಿ ಯಾವ ಥರ ಪರಿಸರ ಇದೆ, ವಾತಾವರಣ ಇದೆ ಗೊತ್ತಿಲ್ಲ, ಯಾವ ಪರಿಸ್ಥಿತಿಯಲ್ಲಿ ಆ ತಪ್ಪು ಮಾಡಿರ್ತಾರೆ ಅಂತ ಗೊತ್ತಿರಲ್ಲ ನಮಗೆ. ಯಾರದ್ದೋ ಸಿಟ್ಟನ್ನೇ ಯಾರ ಮೇಲೂ ತಿರ್ಸ್ಕೋತಾರೆ ಎಷ್ಟೋ ಜನ. ಆದ್ದರಿಂದ ಸಿಟ್ಟು ಅನ್ನೋದು ಬಹಳ ಒಂದು ಪ್ರಬಲವಾದ ಅಸ್ತ್ರ ಆಗೋಗ್ಬಿಟ್ಟಿದೆ ಕೆಲವರಿಗೆ. ಇನ್ನು ಕೆಲವರಿಗೆ ಸಿಟ್ಟಲ್ಲಿ ಬಯಸ್ಕೊಂಡು ಒಂಥರ ವೀಕ್ ಆಗಿಬಿಡ್ತಾರೆ, ಮಾನಸಿಕವಾಗಿ ವೀಕ್ ಆಗಿಬಿಡ್ತಾರೆ. ಯಾಕೆಂದರೆ ಅವ್ರಿಗೆ ಮಾತಾಡೋದು ಗೊತ್ತಿಲ್ಲ. ಎಷ್ಟೋ ಜನರಿಗೆ ಯಾಕೆ ಜನ ಬೈತಾರೆ ಅಂದರೆ ಬೈಸ್ಕೋತಾರೆ ಅಂತ ಬೈಸ್ಕೋತಾರೆ ಅನ್ನೋ ಒಂದೇ ದೃಷ್ಟಿಯಿಂದ ಬೈತಾ ಇರ್ತಾರೆ. ಎಲ್ಲರೂ ಬೈದರೆ ಅವ್ರನ್ನ, ಯಾಕಂದರೆ ಸುಮ್ಮನೆ ಇರ್ತಾರಲ್ಲ. ಹಾಗಿರಬಾರ್ದು. ಯಾಕಂದರೆ ಬುದ್ಧಿವಂತರು ಯಾರೂ ಕೂಡ ಸುಮ್ಮನೆ ಬಯಸ್ಕೊಂಡಿರಬಾರ್ದು. ಯಾರಿಗೆ ಯಾವಾಗ ಹೇಗೆ ಕೊಡಬೇಕೋ ಅದನ್ನು ಕೊಡಬೇಕು. ಅದೇ ಅದಕ್ಕೊಂದು ದಾರಿ ಇದೆ, ಅದಕ್ಕೊಂದು ವಿಧಾನ ಇದೆ. ಆ ವಿಧಾನವನ್ನು ಮಾಡ್ಕೋಬೇಕಷ್ಟೇ ಹೊರತು ನನಗೆ ಮಾತಾಡೋಕ್ಕೆ ಬರೋಲ್ಲ ಅಂತ ಬಯಸ್ಕೊಂಡು ಸುಮ್ಮನೆ ಇದ್ದರೆ ಅದು ವೀಕ್ನೆಸ್ ಆಗುತ್ತೆ. ಆ ಥರ ವೀಕ್ ಆಗಬಾರ್ದು. ಕುರಿ ಥರ ಎಲ್ಲ ಕತ್ಪಗಿಸ್ಕೊಂಡು ಎಲ್ಲ ಹೇಳಿದ್ದೆಲ್ಲ ಕೇಳ್ಕೊಂಡಿದ್ರೆ ಅವ್ರಿಗೆ ಕುರಿ ಅಂತಲೇ ಹೇಳೋದು. ಕುರಿ ಆಗಬಾರ್ದು, ಸಿಂಹ ಆಗಬೇಕು ನಾವು. ಸಿಂಹ ಆಗೋದು ಯಾವಾಗ? ಸಿಂಹ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಅಟ್ಯಾಕ್ ಮಾಡುತ್ತೆ. ಹಾಗೆ ನಾವು ಮಾಡಬೇಕು. ಅಟ್ಯಾಕ್ ಅಂದರೆ ಬೇರೆಯವ್ರಿಗೆ ನೋವು ಕೊಡುವಂಥದ್ದಲ್ಲ, ಆದರೆ ಅವ್ರು ಮಾಡಿದ ತಪ್ಪನ್ನು ಮನವರಿಕೆ ಮಾಡಿಕೊಡುವಂಥದ್ದು. ಜೊತೆಗೆ ಹಾಗೆ ಮಾಡುವಾಗ ನಾನು ಕೋಪಕ್ಕೆ ವಶನಾಗದೇ ಇರೋದು. ರಾಜಯೋಗ ಏನು ಹೇಳ್ಕೊಡುತ್ತೆ ಅಂದರೆ ಕೋಪನೇ ಮಾಡ್ಕೋಬಾರ್ದು. ನೀವು ಆ ಲೆವೆಲ್ಲಿಗೆ ಹೋಗಬೇಕು. ಕೋಪ ಮಾಡ್ಕೊಳ್ಳೋರು ಯಾರು ಕೋಪ ಮಾಡ್ಕೋತಾರೆ ಅಂದರೆ ಯಾರು ನಿಶ್ಶಕ್ತರಾಗಿದ್ದಾರಲ್ಲ ಅವರೇ ಕೋಪ ಮಾಡ್ಕೊಳ್ಳೋದು ಜಾಸ್ತಿ. ಯಾರಿಗೆ ಶಕ್ತಿ ಇದೆಯಲ್ಲ ಅವ್ರು ಕೋಪ ಮಾಡ್ಕೊಳ್ಳಲ್ಲ. ಆದ್ದರಿಂದ ನಾನು ಕೋಪ ಮಾಡ್ಕೊಳ್ಳಲ್ಲ ಅಂದರೆ ನಾನು ಹೈಯರ್ ಲೆವೆಲಲ್ಲಿ ಇದ್ದೀನಿ ಅಂತ ತಿಳ್ಕೊಳ್ಬೇಕು. ಆದರೆ ಹಾಗಂತ ಅವರು ನನ್ನನ್ನು ದುರುಪಯೋಗ ಮಾಡ್ಕೊಳ್ಳೋಕ್ಕಾಗಲ್ಲ. ನನ್ನನ್ನು ದುರುಪಯೋಗ ಮಾಡ್ಕೊಳ್ಳದೇ ಇರೋ ಹಾಗೆ ನಾನು ನೋಡ್ಕೊಳ್ಬೇಕು. ಆ ಬುದ್ಧಿವಂತಿಕೆ ನನ್ನಲ್ಲಿ ಇರಬೇಕು. ಆದ್ದರಿಂದ ರಾಜಯೋಗದಲ್ಲಿ ಕೋಪ ಮಾಡ್ಕೊಳ್ಳದೇ ಇರೋದು ನನ್ನ ಪ್ರೊಟೆಕ್ಷನ್ ಆಯಿತು. ಎರಡನೇದು, ನಾನು ಮನಸ್ಸು ಶಾಂತವಾಗಿದ್ದರೆ ನನ್ನ ಜೊತೆ ಇರೋರು ಶಾಂತವಾಗಿಬಿಡ್ತಾರೆ. ಯಾಕೆಂದರೆ ಎರಡು ಕೈ ಬೇಕಲ್ಲ ಚಪ್ಪಾಳೆಗೆ. ಒಂದೇ ಕೈಯಲ್ಲಿ ಚಪ್ಪಾಳೆ ಹೆಂಗೆ ಹೊಡೆಯೋದು? ಅವರು ಒಂದೇ ಕೈಯಲ್ಲಿ ಚಪ್ಪಾಳೆ ಹೊಡಿತಾ ಇದ್ದಾರೆ, ನಾನು ನೋಡ್ತೀನಿ ನನ್ನ ಕೈ ಸೇರಿಸಲ್ಲ ಅಲ್ಲಿಗೆ, ಅವ್ರು ಎಷ್ಟೊತ್ತು ಅಂತ ಚಪ್ಪಾಳೆ ತಟ್ತಾರೆ, ಸುಮ್ಮನಾಗ್ತಾರೆ. ಹಾಗೆ ಮನೆಯಲ್ಲೂ ಕೂಡ ಇದೇ ಪ್ರಯೋಗ ನಡೀತದೆ ಎಷ್ಟೋ ಬಾರಿ. ಯಾರೋ ಪತಿನೋ ಪತ್ನಿನೋ ಮಾತಾಡೋ ಜಾಸ್ತಿ ಅಭ್ಯಾಸ ಇರೋವಂಥವ್ರಿಗೆ, ಸಿಟ್ಟು ಮಾಡ್ಕೊಳ್ಳೋವಂಥ ಅಭ್ಯಾಸ ಇರೋವಂಥವ್ರಿಗೆ ಇದು ನಡೆಯುತ್ತೆ. ಆದ್ದರಿಂದ ಸಿಟ್ಟು ಮಾಡಿಕೊಳ್ಳದೆ ಇರುವಂಥ ಅಭ್ಯಾಸವನ್ನು ರಾಜಯೋಗ ಕಲಿಸುತ್ತೆ. ಇದು ಬಹಳ ದೊಡ್ಡ ಸಕಾರಾತ್ಮಕವಾದ ಪರಿಣಾಮ. ಸಿಟ್ಟು ಅನ್ನುವುದನ್ನು ಮೂಲತಃ ಬೇರು ಸಮೇತ ತೆಗೆದುಹಾಕುವ ಒಂದು ಸಾಧ್ಯತೆ ಇದೆ. ಯಾವ ವ್ಯಕ್ತಿಗೆ ನಂಗೆ ಇವಾಗ ಸಿಟ್ಟು ಬರ್ತಾ ಇದೆ ಅಂತ ಗೊತ್ತಾದರೆ ಸಿಟ್ಟು ಮಾಡ್ಕೊಳಕ್ಕೆ ಹೋಗಲ್ಲ. ಗೊತ್ತಿಲ್ಲದೆ ಸಿಟ್ಟು ಮಾಡ್ಕೊಳ್ತಾರಲ್ಲ ಅವರಿಗೆ ಹಿಡಿಯೋಕ್ಕಾಗಲ್ಲ. ಆಮೇಲೆ ಎಲ್ಲ ಆದಮೇಲೆ ಅಯ್ಯೋ ಎಂಥ ಕೆಲಸ ಮಾಡಿದೆ, ಇವತ್ತು ಹೇಳಿದ್ರು ಬೆಳಗ್ಗೆ ಸಿಟ್ಟು ಮಾಡ್ಕೊಬೇಡಿ ಅಂತ, ನಾನು ಇವತ್ತೇ ಸಿಟ್ಟು ಮಾಡ್ಕೊಂಡ, ಎಂಥ ಟೆಸ್ಟ್ ಬಂದ್ಬಿಡ್ತಲ್ಲ ನನಗೆ ಅಂತ ತಿಳ್ಕೊಳ್ತಾರೆ. ಆದ್ದರಿಂದ ಮೊದಲೇ ಅದನ್ನು ವರ್ಕೌಟ್ ಮಾಡಿರಬೇಕು ನಾನು.
ಅಂಥ ಪರಿಸ್ಥಿತಿ ಸಣ್ಣ ಪುಟ್ಟ ಬಂದಾಗ ಇದನ್ನು ಪ್ರಯೋಗ ಮಾಡಿರಬೇಕು ನಾನು. ಈಗ ಕೋಪ ಮಾಡ್ಕೋಬಾರ್ದು ನಾನು, ಈಗ ಸುಮ್ಮನೆ ಬಿಡಬೇಕು, ಈಗ ನಾನು ಯಾವ ಲೆವೆಲ್ಲಿದ್ದೀನಿ ಅಂತ ತೋರಿಸ್ಬೇಕು ಅವ್ರಿಗೆ. ಕೋಪ ಮಾಡ್ಕೊಳ್ದೆ ಅದರ ಬದಲು ಪ್ರೀತಿಯಿಂದ ವ್ಯವಹಾರ ಮಾಡೋದನ್ನು ನಾನು ಪ್ರಾಕ್ಟೀಸ್ ಮಾಡಬೇಕು. ಹೀಗೆ ಮಾಡಿದಾಗ ಏನಾಗುತ್ತೆ, ನಿಧಾನವಾಗಿ ಒಳಗಡೆ ಬದಲಾವಣೆಗಳು ಪ್ರಾರಂಭವಾಗುತ್ತೆ. ಅಂಥ ಟೆಸ್ಟ್ ಪೇಪರ್ ದೊಡ್ಡದು ಬಂದಾಗ, ದೊಡ್ಡ ಕೋಪ, ದೊಡ್ಡ ಸಂದರ್ಭಗಳು ಬಂದಾಗ ತುಂಬ ಸಹಾಯಕ್ಕೆ ಬರುತ್ತೆ. ಆದ್ದರಿಂದ ಕೋಪ ಎರಡನೇದು. ಮೊದಲನೇದು ನಾವು ನಿನ್ನೆ ಆಲೋಚನೆ ಮಾಡಿದ ಹಾಗೆ ಬೇರೆಯವ್ರ ಬಗ್ಗೆ ನಾವು ಆತ್ಮಪ್ರಜ್ಞೆಯಲ್ಲಿ ಇರುವಂಥದ್ದು, ದೇಹ ಪ್ರಜ್ಞೆಯಲ್ಲಿ ಇರುವಂಥದ್ದು. ಎರಡನೇದು ಕೋಪದಿಂದ ಹೇಗೆ ಅನಾಹುತಗಳಾಗ್ತವೆ, ಅನಾಹುತವನ್ನು ತಗ್ಗಿಸಲಿಕ್ಕೆ ಅಥವಾ ಬಿಡೋದಕ್ಕೆ ಅಥವಾ ಅವಾಯ್ಡ್ ಮಾಡಲಿಕ್ಕೆ ರಾಜಯೋಗ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಈಗ ನೋಡಿದ್ದೀವಿ. ಮೂರನೇದಾಗಿ, ಒಬ್ಬ ವ್ಯಕ್ತಿ ಸಫರಿಂಗ್ ಇರ್ತಾನೆ. ಸಫರಿಂಗ್ ಅಂದರೆ ನರಳ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಇದರಲ್ಲಿ ರಾಜಯೋಗ ಹೇಗೆ ಅಭ್ಯಾಸ ಮಾಡುತ್ತೆ ಅಂತ ನಾವು ಮುಂದೆ ನೋಡೋಣ. ನರಳ್ತಾ ಇರೋ ವ್ಯಕ್ತಿ ಆ ಪರಿಸ್ಥಿತಿ ಅಥವಾ ಸಿಚುವೇಶನ್ಗೆ ಸಿಗಾಕೊಂಡು ಆಂತರಿಕವಾಗಿ ನರಳ್ತಾ ಇರ್ತಾನೆ. ಸೊ ಅದನ್ನು ಸರಿ ಮಾಡುವಂಥದ್ದು ಅಥವಾ ಆ ನರಳಿಕೆಯಿಂದ ಹೊರಗೆ ಬರೋದಕ್ಕೆ ಈ ರಾಜಯೋಗ ಹೇಗೆ ಸಹಾಯ ಮಾಡೋಕ್ಕೆ ಸಾಧ್ಯ? ಇದು ರಾಜಯೋಗ ಅಂದರೆ ಆ್ಯಕ್ಚುಲಿ ಅದು ಒಂದು ಎನ್ಲೈಟನ್ಮೆಂಟ್ ಅಂದರೆ ಒಳಗಡೆ ಇರುವಂತಹ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ತಗೊಂಬರೋದು. ಈ ಕೋಪ, ಮುನಿಸ್ಕೊಳ್ಳೋದು, ಬೇಸರ ಮಾಡ್ಕೊಳ್ಳೋದು, ಅಳೋದು, ಇವೆಲ್ಲವೂ ಕತ್ತಲೆಯ ಸೂಚನೆಗಳು. ರಾಜಯೋಗ ಅಂದರೆ ಒಂದು ಬೆಂಕಿ ಕಿಡಿ ಇದ್ದ ಹಾಗೆ, ಜ್ಯೋತಿ ಇದ್ದ ಹಾಗೆ. ಅದನ್ನು ಹಚ್ಚಿಬಿಟ್ರೆ ಈ ಎಲ್ಲ ಕತ್ತಲೆಗಳು ಹೊರಟೋಗುತ್ತೆ. ಕತ್ತಲೆಯ ಜೊತೆ ನಾವು ಫೈಟಿಂಗ್ ಮಾಡೋಕ್ಕಾಗಲ್ಲ ಅಲ್ವಾ? ಕತ್ತಲೆ ಓಡಿಸ್ಬೇಕು ಅಂದರೆ ಒಂದು ಮೊಂಬತ್ತಿ ಹಚ್ಚಿದ್ರೆ ಸಾಕು, ಕತ್ತಲೆ ಓಡೋಗ್ಬಿಡುತ್ತೆ. ಹಾಗೆ ಯಾವಾಗ ನಮಗೆ ಸರಿಯಾದ ಮಾಹಿತಿ ಇಲ್ಲದೇ ಇರುವ ಕಾರಣ, ಸರಿಯಾಗಿ ಜೀವನ ನಡೆಸುವಂಥ ಪದ್ಧತಿ ಗೊತ್ತಿಲ್ಲದೇ ಇರುವ ಕಾರಣ ಒಳಗಡೆ ಕತ್ತಲಿದೆ ನನಗಿನ್ನು. ಎಲ್ಲಿದೆ ಒಳಗಡೆ? ಮೆದುಳಲ್ಲಿದೆ, ನನ್ನ ಮೆದುಳಲ್ಲಿ. ಯಾಕೆಂದರೆ ಯಾವುದೇ ವಿಚಾರ ಮಾಡಿದ್ರೂ ಕೂಡ ತಕ್ಷಣ ನಾನು ಅಳೋದೋ, ನಗೋದೋ ಅಥವಾ ಬೇಸರ ಮಾಡ್ಕೊಳ್ಳೋದೋ, ಕಾರಣ ಇಲ್ಲದೆ ಹೇಗೇಗೋ ಇರೋದು, ಇವೆಲ್ಲ ಅಭ್ಯಾಸ ಆಗ್ಬಿಟ್ಟಿರುತ್ತೆ ನನಗೆ. ಇದು ಕತ್ತಲೆ. ಇದೇನಾಗುತ್ತೆ, ಮನುಷ್ಯನ ವ್ಯಕ್ತಿತ್ವವನ್ನು ಕುಗ್ಗಿಸುತ್ತೆ, ಅವನ ಶಕ್ತಿಯನ್ನು ಕುಗ್ಗಿಸ್ಬಿಡುತ್ತೆ ಇವೆಲ್ಲ ಕತ್ತಲೆ. ಇದು ಹೋಗಬೇಕು ಅಂದರೆ ಒಂದು ಬೆಳಕು ಹಚ್ಬಿಡ್ಬೇಕು. ಬೆಳಕು ಏನು ಅಂದರೆ ಆತ್ಮಪ್ರಜ್ಞೆ. ನಾನು ಆತ್ಮ ಅನ್ನುವ ಪ್ರಜ್ಞೆ ಇದೆಯಲ್ಲ, ಆತ್ಮವೇ ಒಂದು ಬೆಳಕು. ಆತ್ಮವೇ ಬೆಳಕಿದ್ರೆ ಒಳಗಡೆ ಕತ್ತಲೆ ಇರೋಕ್ಕೆ ಹೆಂಗೆ ಸಾಧ್ಯ? ಆದರೆ ಈ ಜ್ಯೋತಿ ಯಾವಾಗಲೂ ಬೆಳಗಿರಬೇಕು. ಒಳಗಡೆ ಇದೆಯಲ್ಲ ಜ್ಯೋತಿ, ಆತ್ಮಜ್ಯೋತಿ ಸದಾಕಾಲ ಬೆಳಗಿರುವ ಹಾಗೆ ನಾನು ನೋಡ್ಕೊಳ್ಬೇಕು. ಅದೇ ರಾಜಯೋಗ ಅಭ್ಯಾಸ. ಅಂದರೆ ಸದಾ ನಾವು ಆತ್ಮದ ಒಂದು ಪ್ರಜ್ಞೆಯಲ್ಲಿ ಇರಬೇಕು, ಪ್ರಜ್ಞೆಯಲ್ಲಿ ಇರಬೇಕು. ಆವಾಗ ಏನಾಗುತ್ತೆ, ಸ್ವಾಭಾವಿಕವಾಗಿಯೇ ನನ್ನಲ್ಲಿ ಅಳೋದು, ಮುನಿಸ್ಕೊಳ್ಳೋದು, ಬೇಸರ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು ಇವೆಲ್ಲವೂ ಹೊರಟೋಗ್ಬಿಡುತ್ತೆ. ಆದ್ದರಿಂದ ಹೀಗೆ ಅಭ್ಯಾಸ ಮಾಡ್ತಾ ನಾವು ಇನ್ನೂ ಒಂದು ನೆಕ್ಸ್ಟ್ ಹಂತ ಏನಂದರೆ, ಎನ್ ಎನ್ಲೈಟೆಂಡ್ ಪರ್ಸನ್ ಈಸ್ ಬಿಯಾಂಡ್ ಸಫರಿಂಗ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್. ಎನ್ಲೈಟನ್ ಆಗಿರ್ತಾನಲ್ಲ, ಅಂದರೆ ಈ ಥರ ಪ್ರಜ್ಞೆಯಲ್ಲಿರುವಂಥ ವ್ಯಕ್ತಿಗೆ ಯಾವುದೇ ಸಫರಿಂಗ್ ಇರಬಾರ್ದು, ಯಾವುದೇ ಒಳಗಡೆ ಕಾನ್ಫ್ಲಿಕ್ಟ್ ಇರಬಾರ್ದು, ಸಂಘರ್ಷಗಳಿರಬಾರ್ದು, ಒಳಗಡೆ ಯಾವುದೇ ದುಃಖ ಇರಬಾರ್ದು, ಒಳಗೆ ಯಾವುದೇ ರೀತಿಯ ದುಃಖ ಇರಬಾರ್ದು. ಮನಸ್ಸು ಶಾಂತವಾಗಿರಬೇಕು. ಮನಸ್ಸು ಶಾಂತ ಒಂದೇ ಅಲ್ಲ, ಸಂದರ್ಭಗಳು ಬಂದಾಗ, ದುಃಖ ಬರುವಂಥ ಸಂದರ್ಭಗಳಲ್ಲೂ ಕೂಡ ದುಃಖ ಬರದೇ ಇರುವ ಹಾಗೆ ಮಾನಸಿಕವಾಗಿ ನನ್ನನ್ನು ನೋಡಿಕೊಳ್ಳುವಂಥ ಒಂದು ಧೈರ್ಯ ಮತ್ತು ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಆಂತರಿಕವಾಗಿ ಮಾಡ್ಕೊಂಬಿಡ್ಬೋದು. ಇದು ರಾಜಯೋಗ ಕಲಿಸುತ್ತೆ. ಆದ್ದರಿಂದ ಒಬ್ಬ ವ್ಯಕ್ತಿಯನ್ನು ದುಃಖದಿಂದ, ನರಳುವಿಕೆಯಿಂದ ಬಿಡುಗಡೆ ಮಾಡಿಸೋ ಸಾಧ್ಯನಾ? ಪ್ರಪಂಚದಲ್ಲಿ ಎಷ್ಟೊಂದು ಜನ ನರಳ್ತಾ ಇದ್ದಾರಲ್ಲ, ಎಷ್ಟೊಂದು ಜನ ದುಃಖಿಗಳಿದ್ದಾರಲ್ಲ, ಅವ್ರಿಗೆಲ್ಲ ಹೇಗೆ ಬಿಡಿಸೋದು ಇದನ್ನು? ಅದಕ್ಕೆ ಜ್ಞಾನ ಅಂತ ಹೇಳೋದು. ನಹಿ ಜ್ಞಾನೇನ ಸದೃಶಂ.
ಜ್ಞಾನಕ್ಕೆ ಸದೃಶವಾದದ್ದು ಯಾವುದೂ ಇಲ್ಲ ಪ್ರಪಂಚದಲ್ಲಿ, ಅದಕ್ಕೆ ಸಮನಾಗಿರುವಂಥದ್ದು ಯಾವುದೂ ಇಲ್ಲ. ಯಾವುದಿಲ್ಲ. ನಾಲೆಡ್ಜ್ ಈಸ್ ಲೈಟ್ ಆ್ಯಂಡ್ ನಾಲೆಡ್ಜ್ ಈಸ್ ಮೈಟ್ ಅಂತ ಹೇಳ್ತಾರೆ. ನಾಲೆಡ್ಜೇ ಬೆಳಕು, ಜ್ಞಾನವೇ ಶಕ್ತಿ. ಜ್ಞಾನವೇ ಬೆಳಕು, ಜ್ಞಾನವೇ ಶಕ್ತಿ. ಆದ್ದರಿಂದ ನಾನು ಬೆಳಕು ಅಂತ ತಿಳ್ಕೊಂಡ್ರೆ ಏನಾಗುತ್ತೆ ಅಂದರೆ, ವೆನ್ ಐ ಆಮ್ ಲೈಟ್, ಗಾಡ್ ಗಿವ್ಸ್ ಮೀ ಮೈಟ್, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಇದು ದಾದಿ ಜಾನಕಿ ಅವರು ಹೇಳಿರೋ ಮಾತು. ವೆನ್ ಐ ಆಮ್ ಲೈಟ್, ಗಾಡ್ ಗಿವ್ಸ್ ಮೀ ಮೈಟ್, ದೆನ್ ಎವ್ರಿಥಿಂಗ್ ವಿಲ್ ಬಿ ರೈಟ್. ಸೊ ಸಿಂಪಲ್ ಅಲ್ವಾ? ಸೊ ನಾನು ಬೆಳಕು ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದೇ ಎನ್ಲೈಟನ್ಮೆಂಟು. ಬೇರೆ ಇನ್ಯಾವ ಎನ್ಲೈಟನ್ಮೆಂಟ್ ಇಲ್ಲ. ನಾವು ಏನು ಧ್ಯಾನ ಮಾಡ್ತೀವಿ, ಯೋಗ ಮಾಡ್ತೀವಿ, ಪರಮಾತ್ಮನ ಕುರಿತು ಎಲ್ಲ ಒಳಗಡೆ ಬೇಕಾದಷ್ಟು ಯೋಗ ಮಾಡ್ತೀವಲ್ವ, ಅದರ ಒಂದು ಎಫೆಕ್ಟ್ ಏನಾಗುತ್ತೆ ಅಂದರೆ, ಒಳಗಡೆ ನನ್ನಲ್ಲಿ ಎಂತಹ ಶಕ್ತಿ ಕ್ರಿಯೇಟ್ ಆಗುತ್ತೆ ಅಂದರೆ, ನಾನು ಯಾವುದೇ ಸಂದರ್ಭದಲ್ಲೂ ಕೂಡ, ದುಃಖದ ಸಂದರ್ಭದಲ್ಲೂ ಕೂಡ, ನೋವಿನ ಸಂದರ್ಭದಲ್ಲೂ ಕೂಡ, ಸಂಘರ್ಷದ ಸಮಯದಲ್ಲೂ ಕೂಡ ನಾನು ಆ ಒಂದು ವರ್ಟೆಕ್ಸ್ ಅಂತ ಇದ್ದರೆ ನನ್ನ ಹೀರ್ಕೋತಾ ಇದೆಯಲ್ಲ ಅವೆಲ್ಲ ಒಳಗಡೆಗೆ, ನನ್ನ ಎಳಿತಾ ಇದೆಯಲ್ಲ ಆ ಕಡೆಗೆ, ಅದರಿಂದ ಬಿಡುಗಡೆ ಹೊಂದ್ಬಿಡ್ಬೋದು. ಅದೇ ನಿಜವಾದಂಥ ರಾಜಯೋಗಿ ಲಕ್ಷಣ ಆಗೋಗ್ಬಿಡ್ತದೆ. ಆದ್ದರಿಂದ ಈಗ ನೋವಿನಿಂದ ಹೇಗೆ ಹೊರಬರೋದು ಅಂತ ನೋಡಬೇಕು. ಈಗ ಒಬ್ಬ ವ್ಯಕ್ತಿಗೆ ಅನಾರೋಗ್ಯ ಆಗಿದೆ ಅಂತ ತಿಳ್ಕೊಳ್ಳಿ, ಆಪ್ರೇಷನ್ ಆಗಿದೆ. ಆಪ್ರೇಷನ್ ಆಗಿರೋ ವ್ಯಕ್ತಿಗೆ ಸಾಧಾರಣವಾಗಿ ನೋವಿರುತ್ತೆ, ನರಳುತ್ತಾ ಇರ್ತಾರೆ. ಈಗ ನೋವಿಗೂ ನರಳುವುದಕ್ಕೂ ವ್ಯತ್ಯಾಸ ಇದೆ. ನೋವು ಅನಿವಾರ್ಯ, ಯಾಕೆಂದರೆ ಅದು ನೋವು ಕೊಟ್ಟೇ ಕೊಡುತ್ತೆ. ಆಪ್ರೇಷನ್ ಆಗಿದೆ, ನೋವು ಕೊಟ್ಟೇ ಕೊಡುತ್ತೆ. ನರಳುವುದು ಆಪ್ಷನಲ್ಲು. ಅಯ್ಯೋ ಅಮ್ಮ ಹಂಗಾಗ್ಬಿಡ್ತು, ನನಗೆ ಹಿಂಗಾಗಬೇಕಾ, ಹಿಂಗಾಗಾಯಿತು, ಎಷ್ಟೊಂದು ಆಲೋಚನೆಗಳು ಬರ್ತವೆ, ಎಷ್ಟೊಂದು ತನ್ನ ಮೇಲೆ ತನಗೆ ಬೇಸರ ಆಗುತ್ತೆ, ಮತ್ತು ನನಗೆ ಯಾಕೆ ಹೀಗೆ ಅನ್ನೋ ಪ್ರಶ್ನೆಗಳು ಬರ್ತವೆ. ಇವೆಲ್ಲ ನರಳುವಿಕೆ. ಸೊ ಪೇಯ್ನ್ ಇದೆಯಲ್ಲ, ಪೇಯ್ನ್ ಏನೂ ಮಾಡೋಕ್ಕಾಗಲ್ಲ, ಆದರೆ ನರಳುವುದನ್ನು ನಾವು ನಿಲ್ಲಿಸಬಹುದು. ಯಾವ ವ್ಯಕ್ತಿ ರಾಜಯೋಗವನ್ನು ಅಭ್ಯಾಸ ಮಾಡಿರ್ತಾರೆ, ಆ ವ್ಯಕ್ತಿ ತನ್ನನ್ನು ತಾನು ಆತ್ಮ ಅಂತ ತಿಳ್ಕೊಂಡಿರ್ತಾರಲ್ವ, ಆತ್ಮದಲ್ಲಿ ಮನಸ್ಸಿದೆ, ಆತ್ಮದಲ್ಲಿ ಬುದ್ಧಿ ಇದೆ. ಈಗ ಶರೀರಕ್ಕೆ ಆಗಿರುವಂತಹ ಆಪರೇಷನ್ ಏನಿದೆ, ಅದರ ನೋವೇನಿದೆ, ನೋವು ಇಡೀ ಶರೀರವನ್ನು ವ್ಯಾಪಿಸಿದೆ, ಭೌತಿಕವಾಗಿ ವ್ಯಾಪಿಸಿದೆ. ಆತ್ಮ ಅನ್ನೋದು ಅಭೌತಿಕವಾದಂಥ ವಸ್ತು, ಮನಸ್ಸಿಗೂ ವ್ಯಾಪಿಸ್ಬಿಡುತ್ತೆ, ಅದು ಅಭೌತಿಕವಾದರೂ ಕೂಡ. ನನ್ನಲ್ಲಿ ರಾಜಯೋಗದ ಶಕ್ತಿ ಇದ್ದರೆ, ನಾನೇ ಬೇರೆ ಶರೀರನೇ ಬೇರೆ ಅಂತ ಯಾವ ವ್ಯಕ್ತಿ ಅನುಭವ ಮಾಡಿರ್ತಾರೆ, ಅವರಿಗೆ ನೋವು ತಟ್ಟಲ್ಲ, ಅವ್ರು ನರಳಲ್ಲ. ಅಂದರೆ ಆ ನೋವಿನ ಪ್ರಭಾವ ಮನಸ್ಸಿನ ಮೇಲೆ ಆಗೋದಿಲ್ಲ. ಸೊ ಅದಕ್ಕೆ ಅಷ್ಟರ ಮಟ್ಟಿಗೆ ನಮ್ಮನ್ನು ಸೇಫ್ ಮಾಡ್ಕೋಬೋದು. ಇದನ್ನೇ ದುಃಖದಿಂದ ಬಿಡುಗಡೆ ಮಾಡೋದಕ್ಕೆ ಬಹಳ ಪ್ರಬಲವಾದ ಅಸ್ತ್ರ ಇರೋದು. ಪ್ರತಿಯೊಬ್ಬ ವ್ಯಕ್ತಿಯು ರಾಜಯೋಗವನ್ನು ಅಭ್ಯಾಸ ಮಾಡಿದ್ರೆ ನೋವಿನಿಂದ, ನರಳುವಿಕೆಯಿಂದ ಬಿಡುಗಡೆ ಹೊಂದ್ಬಿಡ್ಬೋದು. ಮತ್ತು ಸಂಘರ್ಷಗಳು ಕೂಡ ಅಷ್ಟೇ, ಮಾನಸಿಕವಾದ ಸಂಘರ್ಷಗಳು ತುಂಬ ಇರ್ತವೆ. ಒಬ್ಬ ವ್ಯಕ್ತಿ ಎಷ್ಟು ಯೋಚನೆ ಮಾಡ್ತಾನೆ, ಪ್ರತಿನಿತ್ಯ ತುಂಬ ಯೋಚನೆ ಮಾಡ್ತಾರೆ. ಅದರಲ್ಲಿ ಮಾನಸಿಕವಾದ ಸಂಘರ್ಷಗಳು ತುಂಬ ಜಾಸ್ತಿ. ಒಬ್ಬ ಮೇಷ್ಟ್ರು ಹೇಳ್ಕೊಟ್ರಂತೆ, ನೋಡಪ್ಪ ನಿನ್ನ ತಲೆಯಲ್ಲಿ 2 ತೋಳ ಕೂತ್ಕೊಂಡಿದ್ದಾವೆ, ಗೊತ್ತಾ ನಿನಗೆ? ಒಂದು ಒಳ್ಳೆ ತೋಳ, ಇನ್ನೊಂದು ಕೆಟ್ಟ ತೋಳ, 2 ಯಾವಾಗಲೂ ಜಗಳ ಆಡ್ತಾ ಇರ್ತವೆ ಅಂತ ಹೇಳಿದ್ರಂತೆ. ಸರ್ ಯಾವ ತೋಳ ಗೆಲ್ಲುತ್ತೆ ಸರ್ ಅಂತ ಕೇಳಿದಂತೆ ಹುಡುಗ. ಅವ್ರು ಹೇಳಿದ್ರಂತೆ, ನೀನು ಯಾವ ತೋಳಕ್ಕೆ ಆಹಾರ ಹಾಕ್ತೀಯೋ ಆ ತೋಳ ಗೆಲ್ಲುತ್ತೆ ಅಂತ ಹೇಳ್ತಾರಂತೆ. ಸೊ ಒಳ್ಳೆ ತೋಳಕ್ಕೆ ಆಹಾರ ಹಾಕಬೇಕೋ ಕೆಟ್ಟ ತೋಳಕ್ಕೆ ಆಹಾರ ಹಾಕಬೇಕು ಅಂತ ನಾನು ಯೋಚನೆ ಮಾಡಬೇಕು. ಸೊ ಮನಸ್ಸಿನಲ್ಲಿ ಸಂಘರ್ಷಗಳು ಬಂದಾಗ ಎಷ್ಟು ಥರ ಆಲೋಚನೆಗಳು ಬರ್ತವೆ. ಆದ್ದರಿಂದ ಇಲ್ಲಿ ನಾವು ನಿಯಂತ್ರಣ ಮಾಡಬೇಕು ಅಂತ ನೋಡ್ಕೋಬೇಕು. ಅಂದರೆ ನಾವು ಮನಸ್ಸಲ್ಲಿ ಒಳ್ಳೆಯ ವಿಚಾರಗಳನ್ನು ಮಾಡಿದ್ರೆ ನಮ್ಮ ಮನಸ್ಸಲ್ಲಿರೋ ಒಳ್ಳೆಯ ತೋಳಕ್ಕೆ ಆಹಾರ ಸಿಗುತ್ತೆ, ಅದು ಶಕ್ತಿಶಾಲಿ ಆಗುತ್ತೆ. ಅದೇ ನಾವು ಕೆಟ್ಟ ವಿಚಾರಗಳನ್ನು ಮಾಡಿದರೆ ಅದರಿಂದ ಕೆಟ್ಟ ತೋಳ ನಮ್ಮ ಮನಸ್ಸಲ್ಲಿದೆ, ಅದಕ್ಕೆ ಆಹಾರ ಸಿಗುತ್ತೆ, ಅದು ಶಕ್ತಿಶಾಲಿ ಆಗುತ್ತೆ. ಸೊ ಎರಡನ್ನೂ ಯಾವುದು ಬೆಳೆಸ್ಬೇಕು ಅನ್ನೋದು ನಮ್ಮ ಕೈಯಲ್ಲಿರೋ ನಿರ್ಧಾರ. ಅಣ್ಣವರೇ, ನೀವು ಇವತ್ತಿನ ಈ ಸಂಚಿಕೆಯಲ್ಲಿ ತುಂಬ ಹೊಸ ಹೊಸ ವಿಷಯಗಳನ್ನು ತುಂಬ ವಿಸ್ತಾರವಾಗಿ ಮತ್ತು ಪ್ರತಿಯೊಬ್ಬರಿಗೂ ಅರ್ಥ ಆಗೋ ಥರ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ನಿಮಗೆ ಬಹಳ ಬಹಳ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯ ಒಂದು ಮೂಲ ಮಂತ್ರ ಸೋಡಾ: ಸ್ಟಾಪ್, ಅಬ್ಸರ್ವ್,
ಡಿಸೈಡ್ ಆ್ಯಂಡ್ ಆ್ಯಕ್ಟ್. ಯಾವುದೇ ವಿಷಯ ಇರಲಿ, ಈ ಸೋಡಾ ಅನ್ನುವಂಥ ಈ ಮಂತ್ರವನ್ನು ಅಪ್ಲೈ ಮಾಡಿ, ಅದರಿಂದ ನಿಮ್ಮ ಮನಸ್ಸನ್ನು ನೀವು ಸೇಫಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.